ಓಂ ಶ್ರೀ ಗಣೇಶಾಯ ನಮಃ. ವಜ್ರೇಶ್ವರಿ ಡ್ರಾಮಾ ಸೀನರಿ. ಜಾತ್ರೆಗೆ ಹಳೆಯವರಮ್ಮನ ಜಾತ್ರೆಗೆ ಮುಲ್ಕಟ್ಟಮ್ಮ ತೇರಿಗೆ ಈ ರಂಗನಾಥನ ಕೊರತೆಗೆ 6 ಕಾಸಿನ ಮಿಠಾಯಿ ತಟ್ಟು ತಂದು ಕೊಡ್ತೀನಿ ತಿಂತೀರಾ? 6 ಕಾಸಿನ ಮಿಠಾಯಿ ತಟ್ಟು ತಂದು ಕೊಡ್ತೀನಿ ತಿಂತೀರಾ? 3 ಕಾಸಿನ ಜವನ ತಟ್ಟು ತಂದು ಕೊಡ್ತೀನಿ ಮುಡ್ತೀರಾ? 3 ಕಾಸಿನ ಜವನ ತಟ್ಟು ತಂದು ಕೊಡ್ತೀನಿ ಕೊಡ್ತೀರಾ? ನಾನು ಬರ್ತೀನಿ ಜಾತ್ರೆಗೆ ಹಳೆಯವರನ್ನು ಜಾತ್ರೆಗೆ ಮುಲ್ಕಟ್ಟಮ್ಮ ತೇರಿಗೆ ರಂಗನಾಥನ ಕೊರತೆಗೆ ರಂಗನಾಥನ ಕೊರತೆಗೆ ರಂಗನಾಥನ ಕೊರತೆಗೆ. ಅಬ್ಬಬ್ಬಾ, ಜಾತ್ರೆಗೆ ಹೋಗೋಣ ಅಂತ ಹೊಂಟ್ರೆ ಯಾರೋ 4 ಜನ ಬಂದು ರಣಬೇರಿ ನೋಡಿದು ಒಳಕೋಟೆಯನ್ನು ಪ್ರವೇಶಿಸಿದ್ದಾರೆ. ಇರಲಿ, ಈ ವಿಚಾರವ ಯುದ್ಧ ಮಾಡೋಕೆ ನಿಂತವ್ರೆ. ಒಬ್ಬಂಗೆ 3 ಕಣ್ಣು, ಒಬ್ಬಂಗೆ 4 ತಲೆ, ಇನ್ನೊಬ್ಬಂಗೆ 4 ಕೈ, ಇನ್ನೊಬ್ಬಂಗೆ ಆನೆ ಸೊಂಡ್ಲು, ಇಷ್ಟುದ್ದ. ಈ ವಿಚಾರವ ನಮ್ಮ ದೊರೆಗಳಿಗೆ ಹೇಳಿ ಕಳ್ಬಾಗಿಸ್ತೀನಿ. ಬರಪ್ಪ. ಸೋದರಾದ ವಿದ್ಯಾಕಾಂಕ್ಷ ಗೋರಕಾಕ್ಷರೇ, ನರೆಯಳು ನಮ್ಮಯ್ಯ ಎದುರಲ್ಲಿ ನಿಂತು ಮೆರೆಯುವ ಧೀರರು ಯಾರಿಯರೈ. ನರೆಯಳು ನಮ್ಮಯ್ಯ ಎದುರಲ್ಲಿ ನಿಂತು ಓಲುವ ಧೀರರು ಯಾರಿಯರೈ. ಕ್ರೂರ ಪಾಪಿಗಳ ಶಿರವ ಛೇದಿಸಿ ದರಿದ್ರಿಯೊಳಗೆ ಮೆರೆಯುವೆ ನಾವು, ದರಿದ್ರಿಯೊಳಗೆ ಮೆರೆಯುವೆ ನಾವು, ದರಿದ್ರಿಯೊಳಗೆ ಮೆರೆಯುವೆ ನಾವು, ಮೆರೆಯುವೆ ನಾವು, ಮೆರೆಯುವೆ ನಾವು. ಸೋದರಾದ ವಿದ್ಯಾಕಾಂಕ್ಷ ಗೋರಕಾಕ್ಷರೇ, ನಮ್ಮ ಭಯಕ್ಕೆ ಆ ಸುರ ದೇವತೆಗಳು ನಮ್ಮ ಭಯಕ್ಕೆ ಅಂಜಿ ದಾಸಾನುದಾಸರಾಗಿ ಬಾಳುತ್ತಿರುವರು. ಅದು ಅಲ್ಲದೆ ಆ ತ್ರಿಮೂರ್ತಿಗಳನ್ನು ಜಯಿಸಬೇಕೆಂದು ಈ ನನ್ನ ಮನವು ಕಾತುರ ಪಡುತ್ತಿರುವುದು. ಅಗ್ರಜ ಸಹೋದರ, ಬಿಳಚಲವ ಈಡೇರಿಸದೆ ಬಿಳಚಲವ ಈಡೇರಿಸದೆ ಬಿಳಚಲವ. ತ್ರಿಮೂರ್ತಿಗಳ ಗೆದ್ದು ಈಗಲೇ, ತ್ರಿಮೂರ್ತಿಗಳ ಗೆದ್ದು ಈಗಲೇ ದೇವ ಪಡೆಯುವೆ ದೊರೆಯೊಳಗೆ, ದೇವ ಪಡೆಯುವೆ ದೊರೆಯೊಳಗೆ. ಅದಮರ ಬಿಡಿದು ದುರದೊಳು ಗೆದ್ದು, ಅದಮರ ಬಿಡಿದು ದುರದೊಳು ಗೆದ್ದು ಚರಿತ್ರೆಯೊಳಗೆ ಮೆರೆಯುವೆನ, ಚರಿತ್ರೆಯೊಳಗೆ ಮೆರೆಯುವೆನ, ಚರಿತ್ರೆಯೊಳಗೆ ಮೆರೆಯುವೆನ, ಮೆರೆಯುವೆನ, ಮೆರೆಯುವೆನ. ಅಗ್ರಜ ಸಹೋದರ, ಸಕಲ ಮಾಯಾಜಾಲವನ್ನು ಅರಿತ ನಾವು ಇದಕ್ಕೆ ಚಿಂತಿಸುವುದೇ? ತಾವು ನನಗೆ ಅಪ್ಪಣೆಯನ್ನು ಕೊಟ್ಟರೆ ಆ ತ್ರಿಮೂರ್ತಿಗಳನ್ನು ಧ್ವಂಸ ಮಾಡಿ ಬರುತ್ತೇನೆ. ಸಹೋದರ, ಮಾನವನೀಗ ಬಿಡಿ ಬಿಡಿ ಜಗನ್ ಮಾನವನೀಗ ಕೊಡೆಯಲಗೀಗ ಹಪ್ಪಡೆಯ, ಕೊಡೆಯಲಗೀಗ ಹಪ್ಪಡೆಯ. ಸಮರ
ಉಗುರಿನಿಂದ ಜಿಗುಟ್ಟುವ ಮರಕ್ಕೆ ಕೊಡಲಿ ಏಕೆ? ಈಗ ತಮ್ಮ ಅಪ್ಪಣೆ ಆದರೆ ಆ ತ್ರಿಮೂರ್ತಿಗಳನ್ನು ಕೊಂದು ನಾವೇ 3 ಮೂರ್ತಿಗಳಾಗಿ ಬಾಳಬಹುದು. ಸಹೋದರರೇ, ಅದಕ್ಕೆ ಸಂಶಯ ಬೇಕೆ? ನಡೆಯಿರಿ, ಎಂದೇ ಪ್ರಯತ್ನಿಸೋಣ. ಅಪ್ಪಣೆ ಅಗ್ರಜ. ಚಾರನೇ, ನೀನು ಬಂದ ವಿಚಾರವೇನು ತಿಳಿಸು. ಬುದೇ ಬುದೇ ನಿಮ್ಮೇಲೆ ಯಾರೋ ಗುದ್ದ ಮಾಡಕ್ ಬಂದವ್ರು ಬುದೇ. ಗುದ್ದ ಮಾಡಕ್ ಬಂದವ್ರೆ? ಬುದೇ, ಒಬ್ಬನಿಗೆ 3 ಕಣ್ಣು, ಒಬ್ಬನಿಗೆ 4 ಕೈ, ಒಬ್ಬನಿಗೆ 4 ತಲೆ, ಇನ್ನೊಬ್ಬನಿಗೆ ಆನೆ ಸೊಂಡು ಉದ್ದ. ಸೊಂಡು ಎಷ್ಟುದಾದ ಬುದೇ? ಆಹಾ, ಈಗಲೀಗ ಅರ್ಥವಾಯಿತು. ಸಹೋದರರೇ, ಅಗ್ರಜ ನೋಡಿದಿರಾ? ಆ ಸುರದೇವತೆಗಳು, ನಾ ಬಿಚ್ಚಾಕ್ ಬಿಡಪ್ಪ. ತ್ರಿಮೂರ್ತಿಗಳು ಗಣಪರನ್ನು ಒಳಗೂಡಿ ನಮ್ಮ ಮೇಲೆ ಯುದ್ಧಕ್ಕೆಂದು ಬಂದು ಒಳಕೋಟೆಯನ್ನು ಪ್ರವೇಶಿಸಿ ಸಮರದ ರಣ ಬೇರೆಯನ್ನು ನೋಡಿದವರಂತೆ. ಅಗ್ರಜ, ನಾವೇ ಅವರನ್ನು ಕೊಲ್ಲಬೇಕೆಂದು ನಿರ್ಧರಿಸಿದೆವು. ಈಗ ಅವರೇ ನಮ್ಮನ್ನು ವಧಿಸಲೆಂದು ಬಂದಿದ್ದಾರೆ. ನಮ್ಮ ಪಟ್ಟಣವನ್ನು ಪ್ರವೇಶಿಸಿ ರಣ ಬೇರೆಯನ್ನು ಹೊಡೆದಿರುವರು. ಅವರನ್ನು ಸದೆ ಬಿಡದೆ ಬಿಡಲಾಗದು ಅಗ್ರಜ. ಅಗ್ರಜ, ಸಹೋದರ, ಈಗ ತ್ರಿಮೂರ್ತಿಗಳು ಎದುರಾಗಿ ನಮಗೆ ಯುದ್ಧಕ್ಕೆ ಬಂದ ಮೇಲೆ ಆ ಅಜ ಹರಿಹರ ತಲೆಯನ್ನು ಕಡಿದು ಚೆಂಡಾಡ ಬಿಡುವುದಿಲ್ಲ. ಕೊಡೋ ನನಗೆ ಅಪ್ಪಣೆಯೇನು? ಹಾಗಾದರೆ ನಡೆಯಿರಿ, ಈವಾಗಲೇ ಅವರೊಡನೆ ಸಮರಕ್ಕೆ ಸಿದ್ಧರಾಗೋಣ. ಅಪ್ಪಣೆ ಅಗ್ರಜ. ಅಗ್ರಜ, ನಮಗೆ ಅಧೀನರಾಗಿರುವ ಸುರ ದೇವತೆಗಳು ಮತ್ತು ತ್ರಿಮೂರ್ತಿಗಳು ಜೊತೆಗೂಡಿದರೆ ಬಹಳ ಅನರ್ಥವಾದು. ಆದ್ದರಿಂದ ಸುರ ದೇವತೆಗಳನ್ನು ಸೆರೆಮನೆಯಲ್ಲೇ ಬಂಧಿಸಿ ಅನಂತರ ಅಜ ಹರಿಹರರನ್ನು ಜಯಿಸೋಣ. ಸಹೋದರ, ಸರಿಯಾದ ಕಾರ್ಯವನ್ನೇ ಸೂಚಿಸಿದೆ. ನಡೆಯಿರಿ, ಹೋಗೋಣ. ಅಪ್ಪಣೆ ಅಗ್ರಜ. ಹರಬ್ರಹ್ಮಾದಿಗಳೇ, ನಾವು ಈ ಪಟ್ಟಣದ ಒಳಕೋಟೆಯನ್ನು ಪ್ರವೇಶಿಸಿದರು ಆ ರಾಕ್ಷಸರು ಯಾರು ಕಾಣುತ್ತಿಲ್ಲವಲ್ಲ? ಲಕ್ಷ್ಮೀಪತಿ, ಅದು ಅಲ್ಲಿ ನೋಡು. ಆ ತ್ರಿಪ್ರಾಂತಕರು ಇತ್ತ ಕಡೆ ಇದ್ದಕ್ಕೆಂದೇ ಬರುತ್ತಿರುವುದು. ಈಗ ನಾವು ಮೈಮರೆತರೆ ಕಾರ್ಯವು ಕೆಡುವುದು. ಬೇಗ ಅಸ್ತ್ರಗಳನ್ನು ಪ್ರಯೋಗಿಸಿರಿ. ಎಲ್ಲವೋ ಅಜನಾದ ಬ್ರಹ್ಮ, ಅಂದು ನಮಗೆ ವರವನ್ನು ಕೊಟ್ಟು ಇಂದು ಹರಿಹರರನ್ನು ಒಳಗೂಡಿ ನಮ್ಮ ಮೇಲೆ ಯುದ್ಧಕ್ಕೆಂದು ಬಂದಿರುವ ಯಾ ಭ್ರಷ್ಟ, ಈ ನಿನ್ನ 4 ತಲೆಗಳನ್ನು ಕಡೆದು 4 ದಿಕ್ಕಿಗೆ ಎಸೆದಿದ್ದರೆ ನಾನು ಕಮಲಾಕ್ಷನೇ ಅಲ್ಲ, ನೆಲ್ಲಬಲಾಂದ ಯುದ್ಧಕ್ಕೆ. ಎಲ್ಲವೋ ಮದ ಗರ್ಭಿಗಳೇ, ನಿಮ್ಮ ಸೆರೆಮನೆಯಲ್ಲಿರುವ ಸುರ ದೇವತೆಗಳನ್ನು ಬಿಟ್ಟು ಶರಣಾಗತರಾಗಿರಿ. ಇಲ್ಲದಿದ್ದರೆ ನಿಮ್ಮ ಚಿರಚ್ಛೇದನವಾಗುವುದು ಎಚ್ಚರ. ಎಲ್ಲವೋ ಬ್ರಹ್ಮ, ನಮ್ಮ ಸೆರೆಮನೆಯಲ್ಲಿರುವ ಸುರದೇವತೆಗಳನ್ನು ಬಿಟ್ಟು ಶರಣಾಗಲು ನಾವು ಏಣಿಗಳಲ್ಲ, ನೆಲ್ಲಬಲಾಂದ ಯುದ್ಧಕ್ಕೆ. ಯುದ್ಧಕ್ಕಾಗಿಯೇ ಸಿದ್ಧರಾಗಿ ಬಂದಿರುವರು. ನಿಲ್ಲಿರಿ ದುರಾತ್ಮರ ಯುದ್ಧಕ್ಕೆ. ಎಲ್ಲವೋ ಹರಿ, ಹಿಂದೆ ನೀನು ನಮ್ಮ ದಾನವರನ್ನು ವಂಚಿಸಿ, ಹಿಂದೆ ಮೋಹಿನಿ ವೇಷವನ್ನು ತಾಳಿ ನಮ್ಮ ದಾನವರನ್ನು ವಂಚಿಸಿ ಇಂದು ಸುರ ದೇವತೆಗಳನ್ನು ಸೆರೆ ಬಿಡಿಸಲೆಂದು ಬಂದಿರುವೆಯಾ? ಬಾ, ಈ ನಿನ್ನ ಚಕ್ರವನ್ನು ಪುಡಿ ಮಾಡಿ ಈ ನನ್ನ ಖಡ್ಗದಿಂದ ನಿನ್ನನ್ನು ಕಡಿದು ಚಂಡನಾಡದಿದ್ದರೆ ನಾನು ವೀರ ವಿದ್ಯಕಾಕ್ಷನೇ ಅಲ್ಲ. ಎಲ್ಲವೋ ವಿದ್ಯಕಾಕ್ಷ, ಈ ಚಕ್ರಧಾರಿವು ನಿನಗೇನು ಗೊತ್ತು ಮರುಳೆ? ಹಿಂದೆ ಅನೇಕ ರಾಕ್ಷಸರು ಈ ಚಕ್ರಕ್ಕೆ ಗತ ಪ್ರಾಣರಾಗಿರುವರು. ಹೆಚ್ಚಿಗೆ ಮಾತನಾಡಿದರೆ ನಿಮ್ಮ ಶಿರಚ್ಛೇದನವಾಗುವುದು, ಎಚ್ಚರಿಕೆ. ಎಲ್ಲವೋ ಜಗದೀಶ, ಮನೆಯಲ್ಲಿ ತ್ರಿಪೆ ಭಿಕ್ಷೆಯನ್ನು ಬೇಡಿ ಕಲ್ಲು ಬಂಡೆಯಲ್ಲಿ ವಾಸಿಸುವುದನ್ನು ಬಿಟ್ಟು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿರುವ್ಯಾ? ದ್ರೋಹಿ, ನಿಲ್ಲು. ನಿನ್ನೀ 3 ಕಣ್ಣುಗಳನ್ನು ಕಿತ್ತು 3 ದಿಕ್ಕಿಗೆ ಎಸೆದಿದ್ದರೆ ನಾನು ಘೋರ ಕಾಗ್ತಾನೆ ಅಲ್ಲ. ಛೇ ದ್ರೋಹಿ, ನಿಲ್ಲಿಸು ನಿನ್ನ ರಕ್ತದ ಅಹಂಕಾರವನ್ನ. ಈ ಶಿವನ ಹಿಂದಿನಲ್ಲೇ ನಿನಗೆ ಯಮನಾಗುವನೆಂಬ ಭಯವಿಲ್ಲದೆ ಜರಿದಾರ್ತಿರಿಯ ಮೂರ್ಖ, ನಿಲ್ಲು ಯುದ್ಧಕ್ಕೆ. ಎಲ್ಲವೋ ತ್ರಿಮೂರ್ತಿಗಳೇ, ನಿಲ್ಲಿರಿ ಯುದ್ಧಕ್ಕೆ. ನಿಲ್ಲಿರಿ ಯುದ್ಧಕ್ಕೆ. ಹಾಗಾದರೆ ನಿಲ್ಲಿರಿ ಸಮರಕ್ಕೆ. ಸೋರರೆಂದು ಮೆರೆವ ನಿಮ್ಮ ಚಿರವ ತೆರೆಯುತ್ತೆ. ಸೋರರೆಂದು ಮೆರೆವ ನಿಮ್ಮ ಚಿರವ ತೆರೆಯುತ್ತೆ. ತನ್ನ ಸೋರ ಚಕ್ರದಿಂದ ಖಂಡಿಸುವೆವು, 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 ಖಂಡಿಸುವೆವು. ದಂತಧರರು ನಮ್ಮಳೇಕೆ ಭ್ರಷ್ಟ ನೀಚರೇ, ದಂತಧರವು ನಮ್ಮಳೇಕೆ ಭ್ರಷ್ಟ ನೀಚರೇ, ಅಟ್ಟಹಾಸದಿಂದ ನಿಮ್ಮ ಧ್ವಂಸ ಗೈವೆವು.
ಗೈವೆವು ಬಲದಂಸಗೈವೆವು ಬಲದಂಸಗೈವೆವು ಸಾವಿರಾಗಿ ಪಾಪಿಗಳೇ ತ್ರಿಮೂರ್ತಿಗಳೇ, ನೋಡಿದ್ರ ನಿಮ್ಮ ಪಾಡು ಏನಾಯ್ತು? ಈ ಪರಿಗೈದರ ನೀಚರೆ, ಈ ಪರಿಗೈದರ ನೀಚರೆ, ಈ ಪರಿಗೈದರ ನೀಚರೆ ಹರಿಯರ ಬ್ರಹ್ಮನ ಸೋಲಿಸುತ್ತದೆ. ಅದ ಮರೆ ನಿಮ್ಮಯ ಮದವನು ಮೊಯ್ಯೆ, ಅದ ಮರೆ ನಿಮ್ಮಯ ಮದವನು ಮೊಯ್ಯೆ ಹರಿಯರ ಬ್ರಹ್ಮನ ಸೋಲಿಸುತ್ತದೆ. ಹರಿಯರ ಬ್ರಹ್ಮನ ಸೋಲಿಸುತ್ತದೆ. ಕ್ರೂರ ಕೃತ್ಯವ ಎಸಗಿದಿರ, ಕ್ರೂರ ಕೃತ್ಯವ ಎಸಗಿದಿರ. ನೀಚರೆ ನಿಮ್ಮನ್ನು ಘಾತಿಸುತ್ತದೆ, ನೀಚರೆ ನಿಮ್ಮನ್ನು ಘಾತಿಸುತ್ತದೆ. ಭೂತಾಳದೊಳಗೆ ಬಲಿ ಕೊಡುವೆ, ಭೂತಾಳದೊಳಗೆ ಬಲಿ ಕೊಡುವೆ, ಭೂತಾಳದೊಳಗೆ ಬಲಿ ಕೊಡುವೆ, ಬಲಿ ಕೊಡುವೆ, ಬಲಿ ಕೊಡುವೆ. ಎಲ್ಲವೂ ತ್ರಿಪುರಾಂತಕರೇ, ನಮ್ಮ ಸುರ ದೇವತೆಗಳನ್ನು ಸೆರೆ ಹಿಡಿಯುವುದಲ್ಲದೆ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣರಾದ ಈ ತ್ರಿಮೂರ್ತಿಗಳಿಗೂ ಸಹ ಮೂರ್ಛೆಗೊಳಿಸಿವಿರ. ನಿಂದಿರಿ ಮದಾಂತರ ಯುದ್ಧಕ್ಕೆ. ಎಲ್ಲವೋ ಗಂಟು ಮೂರೇ ಗಣಪ, ಈ ತ್ರಿಮೂರ್ತಿಗಳ ಪರ ವಹಿಸಿ ನಮ್ಮ ಮೇಲೆ ಯುದ್ಧಕ್ಕೆಂದು ಬಂದಿರುವೆಯ. ಈ ನಿನ್ನ ಆನೆಯ ಸೊಂಡಿಲನ್ನು ಮೊರೆದು ಹಾನಿಗೊಳಿಸುತ್ತಿದ್ದರೆ ನಾವು ತಾರಕಾಸುರನ ಸುಭದ್ರರೇ ಅಲ್ಲ. ತಾರಕಾಸುರನ ಮಕ್ಕಳಾದರೇನು, ತಾರಮಂಡಲದಲ್ಲಿ ವಾಸಿಸಿದರೇನು, ಈ ರುದ್ರ ಗಣಪನನ್ನು ಗೆದ್ದರೆ ಆಗ ತಿಳಿಯುವುದು ನಿಮ್ಮಗಳ ಪ್ರತಾಪವು. ಎಲ್ಲವೋ ಹೊಟ್ಟೆಗಣಪ, ನಿನ್ನ ಹಟ್ಟಾಸವು ನಮ್ಮಲ್ಲೇನು ಸಾಗಲಾರದು. ನಿಲ್ಲು ಬಲವಂತನ ಯುದ್ಧಕ್ಕೆ. ಅಗ್ರಜ ಶಾಂತರಾಗು, ಈ ಹೊಟ್ಟೆ ಗಣಪನನ್ನು ನಾನೇ ಉತ್ತರಗಿಸುತ್ತೇನೆ. ಎಲ್ಲವೋ ಕರಿಮುಖ, ಹಾಗಾದರೆ ನಿಲ್ಲು ಯುದ್ಧಕ್ಕೆ. ಎಲ್ಲವೋ ಘೋರಕಾಕ್ಷ, ನಿಲ್ಲಿ ಯುದ್ಧಕ್ಕೆ. ಕೂಳದನುಜ ನಿನ್ನನೀಗ ಕರುಳ ಬಗೆವೆ, ಕೂಳದನುಜ ನಿನ್ನನೀಗ ಕರುಳ ಬಗೆವೆ. ಮೀರಿ ಯುದ್ಧದಿಂದ ಇನ್ನ ಸಾರಿ ಕೊಲ್ಲುವೆ, ಸಾರಿ ಕೊಲ್ಲುವೆ, ಬಲ ಸಾರಿ ಕೊಲ್ಲುವೆ, ಬಲ ಸಾರಿ ಕೊಲ್ಲುವೆ, ಬಲ ಸಾರಿ ಕೊಲ್ಲುವೆ. ಹೊಟ್ಟೆ ಗಣಪ ನಿನ್ನನೀಗ ಕುಟ್ಟಿ ಕೆಡಗುವೆ, ಹೊಟ್ಟೆ ಗಣಪ ನಿನ್ನನೀಗ ಕುಟ್ಟಿ ಕೆಡಗುವೆ. ಮುಷ್ಟಿಯಿಂದ ಒಡವೆದಿಂದ ಭ್ರಷ್ಟ ನೋಡಲ್ಲ, ಭ್ರಷ್ಟ ನೋಡಲ್ಲ, ಬಲ ಭ್ರಷ್ಟ ನೋಡಲ್ಲ, ಬಲ ಭ್ರಷ್ಟ ನೋಡಲ್ಲ, ಬಲ ಭ್ರಷ್ಟ ನೋಡುವ. ಎಲ್ಲವೋ ಹೊಟ್ಟೆ ಗಣಪ, ಈ ಮುಷ್ಟಿ ಆಗಾದವನ್ನು ಜಯಿಸಿತು. ಶಂಕರ ಕೆಟ್ಟೆನು ಕೆಟ್ಟೆನು. ಎಲ್ಲವೋ ಹೊಟ್ಟೆ ಗಣಪ, ನೋಡಿದೆಯಾ ನಿನ್ನ ಪಾಡೇನಾಯ್ತು? ಸಹೋದರ, ನಿನ್ನ ಸಾಹಸಕ್ಕೆ ನಾನು ಮೆಚ್ಚಿದೆನು. ಗಣೇಶನ ಗರ್ವವು ಅಡಗಿತು. ಅದು ಅಲ್ಲದೆ ತ್ರಿಮೂರ್ತಿಗಳು ಮೂರ್ಛಿತವಾಗಿರುವರು. ಏನು ಈ ಧರೆಯಲ್ಲಿ ನಮ್ಮಗಳ ಎದುರಲ್ಲಿ ನಿಂತು ಹೋರಾಡುವ ಸೂರ್ಯರ್ಯಾರು? ಅಗ್ರಜ, ಅಗ್ರಜ, ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣರಾದ ತ್ರಿಮೂರ್ತಿಗಳೇ ಮೋಚಿಕೊಂಡಿರುವಾಗ ನಮ್ಮಗಳ ಪರಾಕ್ರಮಕ್ಕೆ ಎಣೆ ಉಂಟೆ? ಅಗ್ರಜ, ನಾರದ ಮಹಾತ್ಮರು ಇತ್ತಲೇ ಬರುತ್ತಿರುವರು. ಬರಲಿ, ಬಹಳ ಸಂತೋಷ. ಅವರು ಎಷ್ಟೇ ಆಗಲಿ ನಮ್ಮ ಹಿತೈಷಿಗಳಲ್ಲವೇ? ನಾರಾಯಣ ನಾರಾಯಣ. ದಾನವರೇ, ಇದೇನು ರಣರಂಗಕ್ಕೆ ನಿಂತಂತೆ ತೋರುತ್ತಿದೆ? ರಣರಂಗವೇನು ಪೂಜ್ಯರೇ, ಎಲ್ಲಿ ನೋಡಿರಿ ತ್ರಿಮೂರ್ತಿಗಳ ಪಾಡೇನಾಗಿರುವುದೆಂಬುದನ್ನು. ಭಲೆ ಭಲೆ ದಾನವರೇ, ನಿಮ್ಮ ಸಾಹಸಕ್ಕೆ ನಾನು ಮೆಚ್ಚಿದನು. ತ್ರಿಮೂರ್ತಿಗಳ ಗರ್ವ ಭಂಗವಾಗಲೇಬೇಕು. ಓಹೋ, ಗಣೇಶನು ಕೂಡ ಒಂದು ಕೋರೆಯಲ್ಲನ್ನು ಮುರಿಸಿಕೊಂಡು ರಕ್ತದ ಮಡುವಿನಲ್ಲಿ ಬಿದ್ದು ಸೊರಗುತ್ತಿರುವನು. ಆದರೆ ಇನ್ನೊಬ್ಬ ಮಾತ್ರ ಉಳಿದಿರುವನು. ಆತನ ಯಾರು ಪೂಜ್ಯರೇ? ಮತ್ತಿನ್ಯಾರು, ನಿಮ್ಮ ವೈರಿ ಶಿವಸುತ ಆ ಷಣ್ಮುಖನು. ಆತನೊಬ್ಬನನ್ನು ಜಯಿಸಿದರೆ ಎಲ್ಲರನ್ನೂ ಗೆದ್ದಂತೆಯೇ ಸರಿ. ಆತನೆಲ್ಲಿರುವನು ಪೂಜ್ಯರೇ? ಆತನು ಶಿವಕ್ಷೇತ್ರವನ್ನು ಬಿಟ್ಟು ಕಾಶಿ ಕ್ಷೇತ್ರದಲ್ಲಿ ವಿಶ್ವನಾಥನನ್ನು ಪೂಜಿಸುತ್ತಿರುವನು. ಅಲ್ಲಿಗೆ ಹೋಗಿ ಅವನನ್ನು ಕೊಂದರೆ ಎಲ್ಲವೂ ಸಾರ್ಥಕವಾಗುವುದು. ಪೂಜ್ಯರೇ, ತಾವು ಒಳ್ಳೆ ಉಪಾಯವನ್ನೇ ಹೇಳಿದ್ದೀರಿ. ಸಹೋದರರೇ, ಅಗ್ರಜ, ಈಗಲೇ ನಡೆಯಿರಿ. ಆ ಕಾಶಿ ಕ್ಷೇತ್ರದಲ್ಲಿ ಅಡಗಿರುವ ಆ ಷಣ್ಮುಖನನ್ನು ಧ್ವಂಸ ಮಾಡಿ ಬರೋಣ. ಅಪ್ಪಣ ಅಗ್ರಜ. ಮಹಾತ್ಮರೇ, ಮಹಾತ್ಮರೇ, ಆ ರಾಕ್ಷಸರು
ಈ ನನ್ನ ಕೋರೆಯಲ್ಲನ್ನು ಮುರಿದಿರಲ್ಲ ಪೂಜ್ಯರೇ. ಗಣೇಶ, ನೀನು ಇದಕ್ಕಾಗಿ ಚಿಂತಿಸಬೇಡ. ಮೊದಲು ತ್ರಿಮೂರ್ತಿಗಳನ್ನು ಎಚ್ಚರಪಡಿಸಿ ಬ್ರಹ್ಮದೇವನು, ನಂತರ ಬ್ರಹ್ಮದೇವನು ಆ ತ್ರಿಪುರ ದಾನವರಿಗೆ ಯಾವ ಆಯುಧ ಪಾಣಿಯಿಂದ ಮರಣ ಬರೆದಿರುವನು ಅದನ್ನು ತಿಳಿದು ನಂತರ ಅವರನ್ನು ನಾಶಪಡಿಸಬೇಕೆ ಹೊರತು 100,000 ವರ್ಷ ಅವರೊಡನೆ ಯುದ್ಧ ಮಾಡಿದರು ಗೆಲ್ಲಲು ಸಾಧ್ಯವಿಲ್ಲ. ನಿಜ ಪೂಜ್ಯರೇ, ನೀವು ಹೇಳುವುದು ಸತ್ಯವೇ ಸರಿ. ಬನ್ನಿ, ಮೂರ್ಛೆಯಾಗಿ ಬಿದ್ದಿರುವ ಈ ತ್ರಿಮೂರ್ತಿಗಳನ್ನು ಎಚ್ಚರಪಡಿಸೋಣ. ಹಾಗೆ ಆಗಲಿ ಗಣೇಶ, ಬೇಗ ಗುಡುಕು ಮಂತ್ರವನ್ನು ಜಪಿಸೋಣ. ತ್ರಿಮೂರ್ತಿಗಳೇ, ವೇದ ಕೇಳಿರಿ. ನಾರದ, ನೀನು ಇಲ್ಲಿ ಏತಕ್ಕಾಗಿ ಬಂದೆ? ತ್ರಿಮೂರ್ತಿಗಳೇ, ನಿಮ್ಮ ಶೌರ್ಯವನ್ನು ನೋಡೋಣವೆಂದು ಇಲ್ಲಿಗೆ ಬಂದೆ. ತಿಳಿಯುವುದೇನಿದೆ ನಾರದ? ಆ ಕುಳ ರಾಕ್ಷಸರಿಂದ ನಾವು ಸೋಲನ್ನು ಅನುಭವಿಸಿದೆವು. ಸೋಲು ಉಂಟಾಯಿತೆಂದು ಚಿಂತಿಸಬೇಡಿ. ಆ ದಾನವರನ್ನು ಜಯಿಸಿ ದೇವತೆಗಳನ್ನು ಸೆರೆಬಿಡಿಸಲು ಸಾಧ್ಯವಿದೆ. ಹೌದು, ಇದಕ್ಕೊಂದು ಉಪಾಯವನ್ನು ಚಿಂತಿಸಲೇಬೇಕು. ಈ ಹಾಳು ಬ್ರಹ್ಮನು ಆ ದಾನವರಿಗೆ ಅದೆಂತ ವರವನ್ನು ಕೊಟ್ಟಿರೋನು ಕಾಣೆ. ಕೊಟ್ಟಿರೋದೇನು, ಸರಿಯಾದ ವರವನ್ನೇ ಕೊಟ್ಟಿರೋನು. ಆ ಗೋರಕಾಕ್ಷನೆಂಬ ದಾನವನು ನನ್ನ ಕೋರೆಯಲ್ಲನ್ನು ಮುರಿದು ಹೋಗಿರೋನು. ಏನು ಮಾಡಲಿ? ಈ ಅಪಮಾನವನ್ನು ಹೇಗೆ ಸಹಿಸಲಿ? ವಿಘ್ನೇಶ್ವರ, ಇದಕ್ಕಾಗಿ ನೀನು ಚಿಂತಿಸಬೇಡ. ಮುಂದೆ ಕಲಿಗೋ ಮರಳುವ ತನಕ ಏಕದಂತನೆಂಬ ಬಿರುದು ಉಂಟಾಗಲಿ. ತಥಾಸ್ತು. ಶಾಂತಿ. ಎಲ್ಲರೂ ಶಾಂತರಾಗಿರಿ. ಮರೆತಿದ್ದೇನು, ನಾವು ಆ ತ್ರಿಪುರ ದಾನವರನ್ನು ಜಯಿಸಬೇಕಾದರೆ ಅವರ ಪತ್ನಿಯರ ಹಿಡಿದು ಶೀಲವ್ರತ ಭಂಗ ಮಾಡಿದರೆ ಮಾತ್ರ ಗೆಲ್ಲಬಹುದು. ಇಲ್ಲದಿದ್ದರೆ 5,000 ವರ್ಷ ಅವರೊಡನೆ ಯುದ್ಧ ಮಾಡಿದರೂ ಅದು ಸಾಧ್ಯವಾಗದ ಮಾತು. ಬ್ರಹ್ಮ ಮೊದಲೇ ಹೇಳಬಾರದಿತ್ತೇ? ಹೋಗಲಿ ಬಾ. ಆ ರಾಕ್ಷಸ ರಾಣಿಯರ ಶಿವ ರಥಭಂಗವನ್ನು ಮಾಡುವರು ಯಾರು? ನಿನ್ನಿಂದೇನಾದರೂ ಸಾಧ್ಯವೇ? ಜಗದೀಶ, ನನ್ನಿಂದ ಮಾತ್ರ ಸಾಧ್ಯವಿಲ್ಲ. ಜಗದೀಶ, ನೀನೇ ಸಾಧಿಸಬೇಕು. ನನ್ನಿಂದಲೂ ಆಗದ ಕಾರ್ಯ. ನೀವಿಬ್ಬರು ಹೀಗೆ ಹೇಳಿದರೆ ಮತ್ಯಾರು ಮಾಡುವರು? ಪರಮಾತ್ಮ, ಈ ಕಾರ್ಯ ನಿನ್ನಿಂದ ಹೊರತು ಮತ್ತಿಂದ್ಯಾರಲೂ ಸಾಧ್ಯವಿಲ್ಲ. ನಾರದವರೇ, ಸರಿಯಾದವರನ್ನೇ ಸೂಚಿಸಿದ್ದೀರಿ. ಹೌದು, ಈ ಕೆಲಸವು ನಿನ್ನಿಂದಲೇ ನಡೆಯಬೇಕು. ಹಾಗಲಿ ಬಿಡಿ. ನೀವು ಮೈಮರೆತಂತೆ ನಾನು ಮೈಮರೆತರೆ ಈ ಕೆಲಸವು ನಡೆಯಲಾಗದು. ಜಗದೀಶ, ಎಲ್ಲಿ ನಿನ್ನ ಡಮರುಗವನ್ನು ಕೊಡು. ಬ್ರಹ್ಮದೇವ, ಬೇಗ ನಿನ್ನ ವಸ್ತ್ರವನ್ನು ಕೊಡು. ನಾನಾದರೂ ಆ ಬುಡುಬುಡಿಕೆಯ ವೇಷಧಾರಿಯಾಗಿ ಹೋಗಿ ಆ ತ್ರಿಪುರಾ ಪಟ್ಟಣವನ್ನು ಸಾರಿ ರಾಕ್ಷಸ ರಾಣಿಯರು ಹೊರಗೆ ಬರುವಂತೆ ಮಾಡಿ ಹರಳಿ ಮರದ ನೆಪದಿಂದ ನಾನು ಮಾನಭಂಗ ಮಾಡದೆ ಬಿಡುವುದಿಲ್ಲ. ಹಾಗೆ ಆಗಲಿ, ತೆಗೆದುಕೋ ಡಮರುಗವನ್ನ. ಹಾಗೆ ಆಗಲಿ, ತೆಗೆದುಕೋ ವಸ್ತ್ರವನ್ನ. ಹೇಗಾದರೂ ಮಾಡಿ
ದಾನವರ ಪತ್ನಿಯರ ಶೀಲವ್ರತ ಭಂಗ ಮಾಡಿ ತೀರಲೇಬೇಕು. ನಾನು ಮನಸ್ಸು ಮಾಡಿದ ಮೇಲೆ ಬಿಡತಕ್ಕವನಲ್ಲ, ನಾನಿನ್ನು ಬರುವೆನು. ಜಗದೀಶ, ಗಣೇಶನಾರದ ಬನ್ನಿ, ವಿಷ್ಣು ಬರುವ ತನಕ ನಾವು ಈ ಪಾರ್ಶ್ವದಲ್ಲಿ ಕುಳಿತುಕೊಳ್ಳೋಣ. ಹಾಗೆ ಆಗಲಿ. ಕೇಳಿ ತಾಯಿ ಕೇಳಿ, ಈ ಬುಡ್ಬುಡಿಕೆ ತಿಮ್ಮಯ್ಯ ಏನೋ ಸಾರ್ತನೆ ಅಂತ ಉದಾಸನೆ ಮಾಡಬೇಡಿ. ಜಯ 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 ವಾಗಲಿ ಗುರುವೇ, ಜಯ ಲಕ್ಷ್ಮೀ ವರವಾಗಲಿ ತಾಯಿ, ಬುಡ್ಬುಡು ಕಣ್ಣ ಬುಡ್ಡೆ ಗೋಳಿ ಪಿಳ್ಳೆ ಪತ್ತಂ ಪಿಳ್ಳೆ. ಕೇಳ್ರಿ ತಾಯಿ ಕೇಳಿ, ಈ ಬುಡ್ಬುಡಿಕೆ ತಿಮ್ಮಯ್ಯ ಏನೇನು ಹೇಳ್ತಾನೆ ಉದಾಸನೆ ಮಾಡಬೇಡಿ. ನಾನು ಹೇಳೋದೆಲ್ಲ ಸತ್ಯ ಸತ್ಯ ಸತ್ಯ. ನಿಮ್ಮ ಅರೆಮನೆ ಮುಂಭಾಗ ಅಂದರೆ ತೆಂಕಣ ದಿಕ್ಕಿನಲ್ಲಿ ನಾಳೆ ದಿವಸವೇ ಕೆರೆಯರಿ ಮೇಲೆ ಸೂರ್ಯ ಹುಟ್ಟುತ್ತಾನೆ. ಕೆರೆಯರಿ ಮೇಲೆ ಅರಳಿ ಮರ ಹುಟ್ಟುತ್ತದೆ. ಅಲ್ಲಿ ಸೂರ್ಯ ಹುಟ್ಟುವ ಮುನ್ನ ನೀವು 3 ಅಕ್ಕ ತಂಗಿಯರು ಒಂದುಗೂಡಿ 3 ಬಿಂದಿಗೆ ನೀರು ತೆಗೆದುಕೊಂಡು ಹೋಗಿ ಅರಳಿ ಮರದ ಬುಡಕ್ಕೆ ಎರೆದು, ತದನಂತರ ನಿಮ್ಮ ಹುಟ್ಟ ಸೀರೆಯನ್ನು ಬಿಚ್ಚಿ ನಿರ್ವಾಣ ಸಹಿತ ಅಂದರೆ ಬೆತ್ತಲೆಯಾಗಿ 3 ಅರಳಿ ಮರವನ್ನು ತಬ್ಬಿಕೊಂಡರೆ ನಿಮ್ಮ ಪತಿರತ್ವವು ಹೆಚ್ಚುತ್ತದೆ. ಅಲ್ಲದೆ ನಿಮ್ಮ ಗಂಡಂದಿರ ಪರಾಕ್ರಮವು ಹೆಚ್ಚುತ್ತದೆ. ಅದು ಅಲ್ಲದೆ ನಿಮಗೆ ಒಳ್ಳೆ ಮಕ್ಕಳಾಗುವುದು. ಅಲ್ಲದೆ ನಿಮ್ಮ ಪಟ್ಟಣ 1 ಯೋಜನ ಮೇಲಕ್ಕೆ ಹೋಗುವುದು. ಈ ಬುಡ್ಬುಡಿಕೆ ತಿಮ್ಮ ಹೇಳೋದಲ್ಲ ಸತ್ಯ ಕಂಡ್ರಬೋ, ಸತ್ಯ ಸತ್ಯ. ಬುಡುಬುಡು ಕಣ್ಣ ಬುಂಡೆ ದಾಸ ಗೋಳಿ ಪಿಳ್ಳೆ ಪತ್ತಂ ಪಿಳ್ಳೆ. ಕೇಳಿಸಿಕೊಂಡಿರಾ? ಯಾರು ಬುಡುಬುಡಿಕೆಯವನು ಬಂದು ನಮಗೆ ಮಕ್ಕಳಾಗುವ ಭಾಗ್ಯವನ್ನು ತೋರಿಸುವನು. ಅದು ಅಲ್ಲದೆ ಹಳ್ಳಿ ಮರವು ಮೊಲಗೆ ಹುಟ್ಟುವುದೆಂದೇ, ಅಲ್ಲಿ ಹೋಗಿ ನಾವು ಪೂಜೆಯನ್ನು ಮಾಡಿದರೆ ನಮಗೆ ಮಕ್ಕಳಾಗುವುದೆಂದೇ. ನಾವು ಹೋಗಿ ಆ ಹಳ್ಳಿ ಮರವನ್ನು ಪೂಜೆ ಮಾಡೋಣವೇ? ಹಾಗೆ ಆಗಲಿ ಅಕ್ಕ. ನಡೀರಿ, ನಾವಿನ್ನು ಪೂಜೆಯನ್ನು ಮಾಡೋಣ. ಆಹಾ, ನಾನು ಬುಡುಬುಡಿಕೆಯ ವೇಷಧಾರಿಯಾಗಿ ಹೋಗಿ ಆ ತ್ರಿಪುರಾ ಪಟ್ಟಣದ ಬೀದಿಯಲ್ಲಿ ಸಾರಿದ ಕೂಡಲೇ ಆ ರಾಕ್ಷಸ ರಾಣಿಯರು ಕೈಯಲ್ಲಿ ಬಿಂದಿಗೆ ಹಿಡಿದು ಹಿತ್ತಲೇ ಬರುತ್ತಿರುವರು. ಇರಲಿ, ನನ್ನ ಮಾಯೆಯಿಂದ ಒಂದು ಹರಳಿಮರವನ್ನು ನಿರ್ಮಿಸಿ ನಾನು ಬೆತ್ತಲೆಯಲ್ಲಿ ನಿಂತು ಅವರ ಶೀಲಭಂಗ ಮಾಡದಿದ್ದರೆ ನಾನು ಮಾಯಾ ವಿಷ್ಣುವೇ ಅಲ್ಲ, ಜೈ ಯೋಗ ಮಾಯೆ. ಹಾ ಹಾ ಸಹೋದರರೇ,
ಈ ಅರಳಿ ಮರವಾದರೂ ಎಷ್ಟು ಚೆನ್ನಾಗಿ ಕಾಣಿಸಿರುವುದು. ಎಂತ ಶೋಭಿಪೋ ಈ ಅರಳಿ ವೃಕ್ಷ, ಎಂತ ಶೋಭಿಪೋ ಈ ಅರಳಿ ವೃಕ್ಷ, ಮನಕಾನಂದ ನೀಡಿ ವೃಕ್ಷವು ಏನು, ಮನಕಾನಂದ ನೀಡಿ ವೃಕ್ಷವು ನೀನು, ಎಂತ ಶೋಭಿಪೋ ಅರಳಿ ವೃಕ್ಷ. ಸಹೋದರಿಯರೇ, ನಮ್ಮ ಗ್ರಾಮದಲ್ಲಿ ಅದು ಅಲ್ಲದೆ ನಮ್ಮ ರಾಜ್ಯದಲ್ಲಿ ಎಂಥ ಅರಳಿ ಮರವು ಜನಿಸಿರುವುದು, ಇದನ್ನು ನೋಡುತ್ತಿದ್ದರೆ ನನಗೆ ಬಹಳ ಆನಂದವಾಗುತ್ತಿರಲಿ. ಬಾ ಸಹೋದರಿ, ಇದನ್ನು ಪೂಜೆಯನ್ನು ಮಾಡಿ ಅನಂತರ ನೀರನ್ನು ಹಾಕೋಣ ಬಾ. ಹಾಗೆ ಆಗಲಿ ಅಕ್ಕ, ನೀನು ಮೊದಲು ಹಾಕು, ಅನಂತರ ನಾವು ಒಬ್ಬೊಬ್ಬರಾಗಿಯೇ ಬರುವೆವು. ಹೌದೇ? ತ್ರಿಭುವನ ಜನನಿ ಜಗನ್ಮೋಹಿನಿ, ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯ ಪ್ರದಾಯಿನಿ ಪಾವನ ಪಾಹಿ ಮಾ, ಅಭಯ ಪ್ರದಾಯಿನಿ ಪಾವನ ಪಾಹಿ ಮಾ, ತ್ರಿಭುವನ ಜನನಿ ಜಗನ್ಮೋಹಿನಿ. ಕರುಣಾಕರಿ ಶಂಕರಿ ದೇವಿ ಪಾಲಿಸು ಪರಮೇಶ್ವರಿ ದಯಾಕರಿ, ಕರುಣಾಕರಿ ಶಂಕರಿ ದೇವಿ ಪಾಲಿಸು ಪರಮೇಶ್ವರಿ ದಯಾಕರಿ, ತ್ರಿಭುವನ ಜನನಿ ಜಗನ್ಮೋಹಿನಿ, ಅಭಯ ಪ್ರದಾಯಿನಿ ಪಾವನ ಪಾಹಿ ಮಾ, ಅಭಯ ಪ್ರದಾಯಿನಿ ಪಾವನ ಪಾಹಿ ಮಾ, ತ್ರಿಭುವನ ಜನನಿ ಜಗನ್ಮೋಹಿನಿ, ಜಗನ್ಮೋಹಿನಿ, ಜಗನ್ಮೋಹಿನಿ. ಸಹೋದರಿಯರೇ, ಅಕ್ಕ, ಪೂಜೆಯನ್ನು ಮಾಡಿದ್ದಾಯ್ತು, ತೆಗೆದುಕೊಳ್ಳುವರಾಗಿ ಬುಡಕ್ಕೆ ನೀರನ್ನು ಹಾಕೋಣ. ಅಕ್ಕ, ನೀನು ಮೊದಲು ಹಾಕು, ಅನಂತರ ನಾವು ಒಬ್ಬೊಬ್ಬರಾಗಿಯೇ ಬಂದು ನೀರನ್ನು ಹಾಕುವೆವು. ಹಾಗೆ ಆಗ್ಲಿ ಸಹೋದರಿ. ಇದೇನು ಆಶ್ಚರ್ಯ! ಅಯ್ಯೋ, ನನ್ನ ಪತಿವ್ರತ ಧರ್ಮವೆಲ್ಲವೂ ನಾಶವಾಯಿತಲ್ಲ. ಇನ್ನು ಈ ದಾರಿಯಲ್ಲಿ ನಾನು ಜೀವಿಸುವುದಾದರೂ ಹೇಗೆ? ಏ ಅರಳಿ ಮರವೇ, ನನ್ನನ್ನು ಕೈ ಬಿಡಿದು ಕಾಪಾಡು ಕಾಪಾಡು. ನಿನ್ನ ಕೈ ಬಿಡುವುದೇ ಇಲ್ಲ ಬಾ ಸುಂದರಿ. ಛೀ ಪಾಪಿ, ಪರಸ್ತ್ರೀಯರನ್ನು ಈ ರೀತಿ ವ್ಯಾಮೋಹಿಸುವುದೇ? ಬಿಡು ನನ್ನನ್ನು. ನಾನು ತಿಮ್ಮಯ್ಯ. ಯಾವ ತಿಮ್ಮಯ್ಯ? ಬುಡುಬುಡಿಕೆ ತಿಮ್ಮಯ್ಯ. ಛೀ, ಬುಡುಬುಡುಕೆ ವೇಷದಲ್ಲಿ ಬಂದು ನಮ್ಮನ್ನು ಹಾಳು ಮಾಡುತ್ತಿರುವೆಯಾ ನೀನು? ಆಹಾ, ನನಗಾದ ವಿಚಾರವನ್ನು ನನ್ನ ಸಹೋದರಿಗೆ ತಿಳಿಸುವೆನು. ನನ್ನಂತೆ ಸಹ ಅವರಿಗೂ ಆಗಬಾರದು. ಆಹಾ, ಒಬ್ಬಳಿಗೆ ಶೀಲಭಂಗವಾಯಿತು, ಇನ್ನು ಇಬ್ಬರಿರುವರು. ಇರಲಿ, ಹಾಗೆ ಮರದ ಮರೆಯಲ್ಲಿ ನಿಂತು ಕಾದು ನೋಡುವೆನು. ನನ್ನ ಪಾತಿವ್ರತ್ಯ ಧರ್ಮವನ್ನು ಹಾಳು ಮಾಡುತ್ತಿದ್ದೀಯಾ? ಯಾರು ನೀನು? ಆಹಾ, ಈಕೆಯನ್ನು ತಬ್ಬಿದ ಕೂಡಲೇ ನನ್ನ ಅಂಗಾಂಗವೆಲ್ಲ ರೋಮಾಂಚನ ಹುಟ್ಟುತ್ತಿರುವುದಲ್ಲ. ಇರಲಿ, ಎಲೆ ಸುಂದರಿ, ನಿಲ್ಲು. ಆಹಾ, ಇಬ್ಬರಿಗೆ ಅವಮಾನಿಸಿದಂತಾಯ್ತು. ಇನ್ನು ಒಬ್ಬಳಿರೋಳು.
ಇರಲಿ, ಆಕೆಯ ವ್ರತಭಂಗ ಮಾಡದೆ ಬಿಡುವುದಿಲ್ಲ. ಹಾಗೆ ಮರದ ಮರೆಯಲ್ಲಿ ನಿಂತು ಕಾದು ನೋಡುವೆನು. ಇದೇನಿದು? ನನ್ನ ಅಕ್ಕಂದಿರಿಬ್ಬರು ಇಲ್ಲಿ ಸೀರೆಯನ್ನು ಬಿಟ್ಟು ಓಡಿ ಹೋಗುತ್ತಿರುವರಲ್ಲ. ಆಹಾ, ಈ ಮರದ ಹಿಂದೆ ಯಾರೋ ಒಬ್ಬ ವ್ಯಕ್ತಿಯು ನನಗೆ ಯಾಮಾರಿಸುತ್ತಿರುವನು. ಅದಕ್ಕಾಗಿಯೇ ಅಕ್ಕಂದಿರು ಈ ರೀತಿ ಓಡಿ ಹೋಗುತ್ತಿರುವರು. ನಾನು ಈ ಅರಳಿ ಮರದ ವೃಕ್ಷವದ್ದು ಕಡೆ ಹೋಗುವುದನ್ನು ಬಿಟ್ಟು ನಾನು ಈ ಬಿಂದಿಗೆಯನ್ನು ಇಲ್ಲಿಯೇ ಬಿಸಾಡಿ ನಂತರ ನಾನು ಈ ಮಾರ್ಗವಾಗಿ ಓಡಿ ಹೋಗುವೆನು. ಪಾಪಿಷ್ಟಳಾದ ಗುಣವತಿಯು ಅವರ ಅಕ್ಕಂದಿರಿಗಾದ ಅಪಮಾನವನ್ನು ಅರಿತು ಆಕೆಯ ಕರದಲ್ಲಿದ್ದ ಬಿಂದಿಗೆಯನ್ನು ಬಿಸಾಡಿ ನನ್ನ ಕೈಗೆ ಸಿಗದೆ ಬೇರೊಂದು ಮಾರ್ಗವನ್ನು ಹಿಡಿದು ಓಡಿ ಹೋಗುತ್ತಿರೋಳು. ಇರಲಿ, ನಾನಾದರೂ ಓರ್ವ ವೃದ್ಧೆಯಂತೆ ವೇಷವನ್ನು ಧರಿಸಿ ಆಕೆಯು ಹೋಗುತ್ತಿರುವ ಮಾರ್ಗ ಮಧ್ಯದಲ್ಲಿ ಹೂ ಮಾರುವಂತೆ ನಟಿಸಿ ಆಕೆಯನ್ನು ಶೀಲಭಂಗ ಮಾಡದಿದ್ದರೆ ನಾನು ಮಾಯಾ ವಿಷ್ಣುವೇ ಅಲ್ಲ, ಜಯಯೋಗ ಮಾಯೆ. ಅಮ್ಮ ತಾಯಿ, ಸ್ವಲ್ಪ ನಿಲ್ಲು. ಯಾಕಮ್ಮ ಈ ರೀತಿ ಓಡ್ತಾ ಇದೆಯಲ್ಲ, ಸ್ವಲ್ಪ ನಿಂತ್ಕೊಳ್ಳವ. ಅಮ್ಮ ತಾಯಿ, ನೀನು ಯಾರು? ಈ ರೀತಿ ಅಡ್ಡಲಾಗಿ ಬರಲು ಕಾರಣವೇನು? ಅಮ್ಮ, ಅಲ್ಲಿ ಕಾಣುವ ಕೇಸರಿಪುರದ ಮೀಸಲು ದಾಸಪ್ಪನ ಹೆಂಡತಿ. ನನ್ನ ಹೆಸರು ಶ್ರೀನಿವಾಸಿ ಎಂದು ಹೇಳುವರು. ನಾನು ಈ ಮಲ್ಲಿಗೆ ವನದಲ್ಲಿ ಹೂವನ್ನು ಬಿಡಿಸಿ ನಿಮ್ಮಂತ ಹೆಣ್ಣು ಮಕ್ಕಳಿಗೆ ಹೂವನ್ನು ಮಾರಿ ಜೀವಿಸುವುದೇ ನನ್ನ ಕರ್ತವ್ಯ. ಅಮ್ಮ, ಎಲ್ಲಿ ನಿನ್ನ ಈ ಮಂಕರಿಯಲ್ಲಿ ಹೂವೇ ಕಾಣುತ್ತಲೇ ಇಲ್ವಲ್ಲ? ಅಮ್ಮ, ನಾನು 3 ಮೊಳ ಹೂವನ್ನು ತಂದಿದ್ದೆ. 1 ಮೊಳ 2 ಮೊಳ ಹೂವನ್ನು ಇಬ್ಬರಿಗೆ ಕೊಟ್ಟುಬಿಟ್ಟೆ. ಇನ್ನೊಂದು ಮೊಳ ಹೂ ಮಾತ್ರ ಉಳಿದಿರುವುದು. ಅದನ್ನು ನಿನಗೆ ಕೊಡಬೇಕೆಂದು ನಾನು ಹೀಗೆ ಅಡ್ಡಲಾಗಿ ಬಂದೆನು. ಅಮ್ಮ, ಆದರೆ ನನ್ನ ಬಳಿ ಹಣವಿಲ್ಲವಲ್ಲ ಈ ಹೂವನ್ನು ಕೊಂಡುಕೊಳ್ಳಲು. ಇದ್ದಿದ್ದರೆ ನಾನು ನಿನ್ನ ಬಳಿ ಇರುವ ಹೂವನ್ನು ಕೊಂಡುಕೊಳ್ಳುತ್ತಿದ್ದೆ. ಅಮ್ಮ, ತೆಗೆದುಕೊಳ್ಳದಿದ್ದರೂ ಚಿಂತೆ ಇಲ್ಲ. ಆದಿರಲಿ, ನಿನ್ನ ಮುಖವು ಬಾಡಿ ಬೆವರುತ್ತಿದೆಯಲ್ಲ, ಅಲ್ಲದೆ ನೀನು ಇಷ್ಟೊಂದು ಗಾಬರಿಯಿಂದ ಓಡಿ ಬರಲು ಕಾರಣವೇನು? ಅಮ್ಮ, ಏನೆಂದು ಹೇಳಲಿ? ಯಾರೋ ಬುಡುಬುಡುಕಿ ತಿಮ್ಮಯ್ಯನಂತೆ. ಆತನು ನಮ್ಮ ಪಟ್ಟಣಕ್ಕೆ ಬಂದು ಸಾರಿ ಆತನು ನಿಮಗೆ ನಿಮ್ಮ ಪಟ್ಟಣವು ವೃದ್ಧಿಯಾಗುವುದೆಂದು, ನಿಮಗೆ ಪುತ್ರರು ಆಗುವರೆಂದು ಅರಳಿ ಮರವನ್ನು ವೃಕ್ಷಕ್ಕೆ ಕೆರೆಯಲ್ಲಿ ನೀರಲ್ಲಿ ಮಿಂದು ನೀವು ಅರಳಿ ಮರದ ವೃಕ್ಷಕ್ಕೆ ನೀರನ್ನು ಹಾಕಿ ಬೆತ್ತಲೆಯಲ್ಲಿ ಅರಳಿ ಮರವನ್ನು ತಬ್ಬಿದರೆ ನಿಮಗೆ ಮಕ್ಕಳಾಗುವುದೆಂದು, ನಿಮ್ಮ ಪಟ್ಟಣವು ವೃದ್ಧಿಯಾಗುವುದೆಂದು ತಿಳಿಸಿದರು. ಅದಕ್ಕಾಗಿ ನಾವು ಅಕ್ಕ ತಂಗಿಯರು 3 ಕೂಡ ಈ ಅರಳಿ ವೃಕ್ಷಕ್ಕೆ ನೀರನ್ನು ಹಾಕುವಾಗ ಆ ತಿಮ್ಮಯ್ಯನು ನಮ್ಮ ಅಕ್ಕ ತಂಗಿಯರ ಮಾನಭಂಗವನ್ನು ಮಾಡಿದನು. ಅದನ್ನು ನಾನು ನೋಡಿ ಈ ರೀತಿಯಾಗಿ ನಾನು ಅಲ್ಲಿ ಬಿಂದಿಗೆಯನ್ನು ಬಿಸಾಡಿ ಈ ರೀತಿಯಾಗಿ ಓಡಿ ಬಂದೆನು. ಅಮ್ಮ, ಅಯ್ಯೋ ಪಾಪ, ಇಷ್ಟೊಂದು ಅಪಮಾನ ಮಾಡಿದ್ದೇನೆ ಆ ಚೋರ. ಹೋಗಲಿ ಬಾ ಅಮ್ಮಣ್ಣಿ, ಉಳಿದಿರುವ 1 ಮೊಳ ಹೂವನ್ನಾದರೂ ತೆಗೆದು ಮುಡಿದುಕೋ. ಅಮ್ಮ, ನಾನು ಮೊದಲೇ ಹೇಳಲಿಲ್ವೇ ನನ್ನ ಬಳಿ ಹಣವಿಲ್ಲವೆಂದು? ಕಾಸಿಲ್ಲದಿದ್ದರೂ ಚಿಂತೆ ಇಲ್ಲ, ನೀನು ನನ್ನ ರಾಣಿ ಇದ್ದ ಹಾಗೆ. ಏನು ಇದೇನು ಹೇಳ್ತಿರುವೆ? ಅಲ್ಲ, ನನ್ನ ಮಗಳು ಒಬ್ಬಳು ರಾಣಿ ಎಂದು ಅವಳ ಹೆಸರು. ಆಕೆಯನ್ನು ನೋಡಿದ್ದರೆ ನೀನು ನನ್ನ ರಾಣಿಯನ್ನು ನೋಡಿದಂತಾಯ್ತು. ಆದ್ದರಿಂದ ಈ ಹೂವನ್ನು ನಾನು ನಿನ್ನ ಮುಡಿಗೆ ನಾನೇ ಮುಡಿಸುವೆನು. ಆಯ್ತಮ್ಮ, ಹಾಗೆ ಆಗಲಿ. ಮುಡಿಸಮ್ಮ, ನಿನ್ನ ಆಸೆಗೆ ನಾನೇಕೆ ಬೇಡವೆನ್ನಲಿ? ನನ್ನನ್ನು ಏನು ಹರಿಯದವನೆಂದು ವಂಚಿಸಿ ಹೋಗುತ್ತಿರುವೆಯಾ? ನನ್ನನ್ನು ಏನು ಹರಿಯದವನೆಂದು ವಂಚಿಸಿ ಹೋಗುತ್ತಿರುವೆಯಾ? ನಿನ್ನನ್ನು ಒರೆಸಿ ನಿನ್ನ ಶೀಲವನ್ನು ಕೆಡಿಸುವೆನು. ಇಲ್ಲವೋ ಪಾಪಿ, ಈ ರೀತಿ ಮಾಡಲು ನಿನಗೆ ಕಾರಣವೇನೆಂದು ತಿಳಿಸು. ಸುಮ್ಮನೆ ಪ್ರೀತಿಗಾಗಿ ಒರೆಸಿದನಷ್ಟೇ. ಇಲ್ಲವೋ ಪಾಪಿ, ಪ್ರೀತಿಗಾಗಿ ಒರೆಸುವುದಾದರೆ ಒಬ್ಬಳನ್ನು ಒರೆಸಬೇಕು. ಅದನ್ನು ಬಿಟ್ಟು ನಮ್ಮ ಅಕ್ಕ ತಂಗಿಯರ 3ರನ್ನೂ ಶೀಲವನ್ನು ಕೆಡಿಸಿದೆಲ್ಲ, ಇದಕ್ಕೆ ಕಾರಣವೇನು? ಎಲೆನಾರಿ, ನಿಜವನ್ನು ಹೇಳುವೆನು, ಇಲ್ಲಿ ಕೇಳು. ನಿಮ್ಮ ಪತಿಗಳು ಹಜನಿಂದ ಅಮೋಘವಾದ ವರವನ್ನು ಪಡೆದು ವಿಜಯಶಾಲಿಗಳಾಗಿ ಸೂರ ದೇವತೆಗಳನ್ನು ಸೆರೆ ಹಿಡಿದು ಸೆರೆಮನೆಯೊಳಗಿರಿಸಿದರು. ಅದನ್ನು ತಿಳಿದು ನಾವು ಅವರನ್ನು ಬಿಡಿಸಲು ಬಂದ ನಮಗೆ ಬಡಿದು ಮೋರ್ಚೆ ಕೆಡವಿದ ಕಾರಣ ಅದನ್ನು ತಡೆಯಲಾರದೆ ನಾವು ನಿಮ್ಮ ಪತಿವ್ರತ ಧರ್ಮದಲ್ಲಿ ಅವರ ಪ್ರಾಣ ಇರುವುದೆಂದು ತಿಳಿಯುವುದರಾಗಿ ಈಗ ನಿಮ್ಮ ವೇಷವನ್ನು ಮರೆಮಾಚಿಸಿ ನಿಮ್ಮ ಮುಂದೆ ಹೀಗೆ ನಟಿಸಿ ನಿಮ್ಮ ಶೀಲವನ್ನು ಕೆಡಿಸಿದೆನು. ನಿಮ್ಮ ಪತಿಗಳ ಶೌರ್ಯವು ನಶಿಸಿ ಹೋಗಿರುವುದು. ಅವರನ್ನು ನಾವು ಸುಲಭವಾಗಿ ಜಯಿಸಬಹುದು. ಅಯ್ಯೋ, ನಮ್ಮ ಪತಿಗಳ ವಿಚಾರದಿಂದ ನಾವು ಈ ರೀತಿ ಸಂಕಟವನ್ನು ಪಡಬೇಕಾಯಿತು. ಈಗ ನಮ್ಮ ಪತಿಗಾಗಲಿ ಹೇಗೆ ನಾವು ಮುಖವನ್ನು ತೋರಿಸಲಿ? ಎಲೆ ಸುಗುಣವತಿಯೇ, ನಿಮ್ಮ ಪತಿಗಳು ನಮ್ಮಿಂದ ಹತರಾಗುವುದಲ್ಲದೆ ಉಳಿಯಲು ಸಾಧ್ಯವಿಲ್ಲ. ನಾವು ನಿಮ್ಮ ಶೀಲವನ್ನು ಕೆಡಿಸಿದ ಕಾರಣ ತ್ರಿಪುರ ಪಟ್ಟಣವು ಕೆಳಗೆ ಬೀಳುತ್ತಿರುವುದು.
ನಾನು ಆ ಸುರದೇವತೆಗಳನ್ನು ಕಾಪಾಡಲು ನಾನೀಗಲೇ ಹೋಗುವೆನು. ನೀವು ನಿಮ್ಮ ಚಿಂತೆಯನ್ನು ಬಿಟ್ಟು ಸಂತಸದಿಂದಿರಿ. ಇಲ್ಲವೋ ಪಾಪಿ, ನಮ್ಮ ಅಕ್ಕ ತಂಗಿಯರ ಮಾನಭಂಗವನ್ನು ಮಾಡಿದ ಕಾರಣದಿಂದ ನೀನು ಹುಟ್ಟಿದ ನಿರ್ವಾಣ ರೀತಿಯಲ್ಲಿ ಗೊಮ್ಮಟೇಶ್ವರನಾಗಿ ನೆಲೆಗೊಳ್ಳು. ಅದು ಅಲ್ಲದೆ ನಿನಗೆ 12 ವರ್ಷಕ್ಕೊಮ್ಮೆ ನಿನಗೆ ಪೂಜೆ ಸಲ್ಲಿಸಲಿ. ಅದು ಅಲ್ಲದೆ ನಿನ್ನನ್ನು ನೋಡಿದ ಜನರು ನಿನ್ನನ್ನು ಆಡಿಕೊಳ್ಳುವಂತಾಗಲಿ. ಇದು ನನ್ನ ಶಾಪ. ನೀನಾದರೂ ಮುಂದೆ ಕಲಿಯುಗದಲ್ಲಿ ಮೂಗುರಿನ ತಿಬ್ಬಾದೇವಿಯಾಗಿ ನೆಲೆಗೊಳ್ಳು. ವರ್ಷಕ್ಕೊಂದು ಬಾರಿ ಕುರಿ ಕೋಣಗಳಿಂದ ನಿನ್ನ ಪೂಜೆಯನ್ನು ಸಲ್ಲಲಿ. ನಂತರ ನಿನ್ನನ್ನು ನೋಡಿದಂಥ ಭಕ್ತಾದಿಗಳು ನಗೆನಾಡಿ ಹೋಗಲಿ. ನಾನಿನ್ನು ದೇವತೆಗಳನ್ನು ಕಾಪಾಡಲು ನಾನೀಗಲೇ ಹೋಗುವೆನು. ತಥಾಸ್ತು, ನಾನಿನ್ನು ಬರುವೆನು. ಸಹೋದರರೇ, ನಾವು ಈ ಕಾಶಿ ಪ್ರದೇಶಕ್ಕೆ ಬಂದು ಎಷ್ಟು ಹುಡುಕಿದರು ಆ ಕ್ರೂರ ಸಣ್ಮುಖನ ಸುಳಿವು ಪಾರಲೇ ಇಲ್ಲವಲ್ಲ. ಮಾಡುವುದೇನು? ಅಗ್ರಜ, ನಮ್ಮಗಳ ಆರ್ಭಟವನ್ನು ಕೇಳಿ ಯಾ ಗುಡ್ಡೆ ಗುಹೆಗಳಲ್ಲಿ ಅವಿತಿ ಕುಳಿತಿರೋ ನಾವು ಕಾಣನಲ್ಲ. ಎಲ್ಲಿ ನೋಡಿದರೆ ಲಿಂಗವೇ ಹೊರತು ಆ ನೀಚನಾದ ಸಣ್ಮುಖನ ಸುಳಿವೇ ಇಲ್ಲವಲ್ಲ. ಅಗ್ರಜ, ಆ ಬಡ ಜೋಗಿಯಾದ ನಾರದನು ನಮ್ಮನ್ನು ವಂಚಿಸಲೆಂದು ಈ ರೀತಿ ಹೇಳಿರಬಹುದೆಂದು ತೋರುತ್ತಿದೆ. ಸಹೋದರರೇ, ನಮ್ಮ ತಂದೆಯನ್ನು ಕೊಂದ ಆ ವೈರಿ ಸಣ್ಮುಖನು ಸಿಕ್ಕದಿದ್ದ ಮೇಲೆ ನಾವು ಇಲ್ಲಿದ್ದು ಪ್ರಯೋಜನವೇನು? ನಡರಿ ನಮ್ಮ ಪಟ್ಟಣಕ್ಕೆ ಹೋಗೋಣ. ಅಗ್ರಜ, ಎಲ್ಲ ಕಡೆಯಲ್ಲೂ ಹುಡುಕಿದಂತ ಆಯ್ತು. ನಡೆಯರಿ ಹೋಗೋಣ. ನಮ್ಮ ತ್ರಿಪುರ ಪಟ್ಟಣವು ಮುರಿದು ಭೂಮಿಗೆ ಬಿದ್ದಿರುವುದಲ್ಲ. ಅದು ಅಲ್ಲದೆ ನಮ್ಮ ಮನೆಯವರು ಏನಾದರೂ ಕಾಣನಲ್ಲ. ಅಗ್ರಜ, ಇಷ್ಟೊಂದು ಅನಾಹುತವು ನಡೆಯಬೇಕಾದರೆ ತ್ರಿಮೂರ್ತಿಗಳ ಮೋಸವೆಂದು ತೋರುತ್ತಿದೆ. ಅಗ್ರಜ, ಯಾರೋ ಪಾಪಿಗಳು ನಮ್ಮ ಹೆಂಡತಿಯರ ಶೀಲ ಕೆಡಿಸಿರಬೇಕು. ಅದಕ್ಕಾಗಿ ನಮ್ಮ ತ್ರಿಪುರ ಪಟ್ಟಣವು ಮುರಿದು ಭೂಪಶವಾಗುವುದು. ನಾವು ಈಗ ಸುಮ್ಮನಿದ್ದರೆ ಸಾಧ್ಯವಿಲ್ಲ. ಮೊದಲು ಆ ತ್ರಿಮೂರ್ತಿಗಳನ್ನು ಸದೆಬಡಿಯೋಣ. ಸಹೋದರರೇ, ಈ ನನ್ನ ಮನವು ತಲ್ಲಡಿಸುತ್ತಿರುವುದು. ನನ್ನ ಕೈ ಕಾಲುಗಳು ನಡುಗುತ್ತಿರುವವು. ನನ್ನ ಶೌರ್ಯದಲ್ಲಿ ನನಗೇಕೋ ನಂಬಿಕೆಯೇ ಸಾಲದು. ಅಗ್ರಜ, ನಾವಿಂತ ಸಮಯದಲ್ಲಿ ಧೈರ್ಯಗೆಟ್ಟರೆ ಸಾಧ್ಯವಿಲ್ಲ. ಬಂದಿದ್ದನ್ನು ಅನುಭವಿಸಲೇಬೇಕು. ನಡೆಯಿರಿ, ಆ ತ್ರಿಮೂರ್ತಿಗಳನ್ನು ಬಡಿದಪ್ಪಳಿಸೋಣ. ಹಾಗೆ ಆಗಲಿ, ನಡೆ ಸಹೋದರರೇ. ತ್ರಿಮೂರ್ತಿಗಳೇ, ಹಾಗೋ ಅಲ್ಲಿ ನೋಡಿರಿ, ಕಾಶಿ ಪ್ರದೇಶಕ್ಕೆಂದು ಹೋದ ಆ ದಾನವರು ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತಿರುವರು. ಬರಲಿ, ಆಯುಧಗಳನ್ನು ಸಿದ್ಧಪಡಿಸಿಕೊಳ್ಳಿ. ಈ ಸಾರಿ ಅವರ ಮರಣವೂ ಖಚಿತ. ನಮ್ಮನ್ನು ವಂಚಿಸಿ ನಮ್ಮ ಮಡದೆ ರಥಭಂಗ ಮಾಡಿ ಈ ತ್ರಿಪುರ ಪಟ್ಟಣವನ್ನು ಮರಿದು ನಾಶಪಡಿಸಿದ್ರಲ್ಲ. ನೆಲ್ಲರಿ ಮದಾಂಧ ಯುದ್ಧಕ್ಕೆ ನಿಮ್ಮ ಶಿರಮುಂಡವನ್ನು ಚಂಡಾಡದೆ ಬಿಡುವುದಿಲ್ಲ. ಎಲ್ಲವೋ ದಾನವರೇ, ಈಗ ನಿಮಗೆ ಸೋಲುವೆ, ನಿಲ್ಲಿರಿ ಯುದ್ಧಕ್ಕೆ. ಎಲ್ಲವೋ ಹೊಟ್ಟೆ ಹಣಪ್ಪ, ನಿನ್ನ ಒಂದು ಕೋರೆಯಲ್ಲನ್ನು ಮುರಿದು ಬಿಸಾಡಿದರು ಮತ್ತೆ ಅಂಜದ ಯುದ್ಧಕ್ಕೆ ಬಂದಿರುವೆಯ? ಹೂ ಬಾ, ಹೂ ಎಂಬ ಉಸಿರಿನಿಂದ ನಿನ್ನನ್ನು ಕೊಚ್ಚಿ ಹೋಗುವಂತೆ ಮಾಡ್ತೇನೆ. ಹೂ ಏನು? ಯಾರು ಎಷ್ಟು ಉಸಿರು ಬಿಟ್ಟರು ಯಾರು ಸಹ ಕೊಚ್ಚಿ ಹೋಗುವುದಿಲ್ಲವಲ್ಲ. ಎಲ್ಲವೋ ರಕ್ಕಸ, ನೀನು ಮುರಿದ ಕೋರೆಯಲ್ಲಿನಿಂದಲೇ ನಿಮ್ಮ ಆಯಸ್ಸನ್ನು ಬರೆದು ಅಳಿಸಿರುವೆನು. ಈಗ ನಿಮ್ಮ ಪೌರುಷವೇನು ಸಾಗದು. ನಿಲ್ಲಿರಿ ಮದಾಂಧರೆ ಯುದ್ಧಕ್ಕೆ. ಎಲ್ಲವೋ ಹರಿ, ನೀನೇ ಮಾಯಕಾರಿ. ನಿನ್ನಿಂದಲೇ ಇಂಥ ಅನರ್ಥವು. ನಿಲ್ಲು, ನಿನ್ನ ಚಕ್ರವನ್ನು ಮುರಿದು ಈ ನನ್ನ ಖಡ್ಗದಿಂದ ನಿನ್ನನ್ನು ಧ್ವಂಸ ಮಾಡದೆ ಬಿಡುವುದಿಲ್ಲ. ಇಲ್ಲವೋ ವಿದ್ಯಾಕಾಕ್ಷ, ಈ ಚಕ್ರದ ಹರಿವು ನಿನಗೇನು ಗೊತ್ತು ಮರುಳೆ? ಹಿಂದೆ ಅನೇಕ ರಾಕ್ಷಸರು ಈ ಚಕ್ರಕ್ಕೆ ಗತಪ್ರಾಣರಾಗಿರುವರು. ನೀವು ನಮ್ಮನ್ನು ಜಯಿಸಲು ಸಾಧ್ಯವೇ? ನಿಲ್ಲಿರಿದ್ದಕ್ಕೆ. ಎಲ್ಲವೋ ಪರಶಿವನೇ, ಆ ನಿನ್ನ ಮಗ ಸಣ್ಮುಖನಿಂದ ತಾನೇ ನಮ್ಮ ತಂದೆ ಆತನ ಆಗಿದ್ದು. ಈಗ ನಿನ್ನ ಈ ಖಡ್ಗದಿಂದ ಚೆಂಡಾಡಿ ಬಿಡುತ್ತೇನೆ. ನಿಲ್ಲು ಮದಾಂಧ ಯುದ್ಧಕ್ಕೆ. ಎಲ್ಲವೋ ದಾನವರೇ, ಈ ನನ್ನ ಉರಿ ಅಸ್ತ್ರದಿಂದ ನಿಮ್ಮನ್ನು ಸುಟ್ಟು ಧ್ವಂಸ ಮಾಡುವೆನು. ನಿಲ್ಲಿರಿ ಸಮರಕ್ಕೆ.
ಎಲ್ಲವೋ ತ್ರಿಮೂರ್ತಿಗಳೇ, ನಿಲ್ಲಿ ಯುದ್ಧಕ್ಕೆ. ಎಲ್ಲವೋ ದಾನವರೇ, ನಿಲ್ಲಿ ಸಮರಕ್ಕೆ. ಇಂದು ನಮ್ಮ ಕುಲವ ಕೊಂದ ಮಂದಮತಿಗಳೇ, ಇಂದು ನಮ್ಮ ಕುಲವ ಕೊಂದ ಮಂದಮತಿಗಳೇ, ಇಂದು ನಿಮ್ಮ ಶಿರವ ಕಡಿದು ಚೆಂಡನಾಡುವೆವು, ಚೆಂಡನಾಡುವೆವು, ಹೊರ ಚೆಂಡನಾಡುವೆವು, ಹೊರ ಚೆಂಡನಾಡುವೆವು, ಹೊರ ಚೆಂಡನಾಡುವೆವು. ಎಲ್ಲವೋ ದಾನವರೇ, ನಾವು ಬಿಡುವ ಶೂಲ ಚಕ್ರ ದಂಡ ಬಾಣದ ಕೆಟ್ಟವು ಕೆಟ್ಟವು. ಛೇ ಪಾಪಿಗಳೇ ಸಾಯುವರಾಗಿ, ಛೇ ಪಾಪಿಗಳೇ ಸಾಯುವರಾಗಿ. ಹೇ ದಾನವರೇ, ನೀವು ಬೇಡಿದ ವರಕ್ಕೂ ನಿಮ್ಮಗಳ ಮರಣಕ್ಕೂ ಇಷ್ಟೇ ಇದ್ದಿದ್ದು. ಸಾಯುವರಾಗಿ ಪಾಪಿಗಳೇ. ಬ್ರಹ್ಮ ಮಹೇಶ್ವರರೇ, ಈ ಕೂಳ ದಾನವರನ್ನು ಕೊಂದಂತಾಯಿತು. ಗಣೇಶ, ಬೇಗ ಹೋಗಿ ಸೆರೆಮನೆಯೊಳಗಿರುವ ಸುರದೇವತೆಗಳನ್ನು ಕರೆದುಕೊಂಡು ಬಾ. ಅಪ್ಪಣೆ ಪರಮಾತ್ಮ. ಪಟ್ನೆ ಅಲ್ಲ ಸುಬ್ಬ ಎಲ್ಲ ಬನ್ನಿ. ದೇವತೆಗಳು ಪರಮಾತ್ಮ, ನಾವು ಮಾಡಿದ ಅಪರಾಧವನ್ನು ಮನ್ನಿಸಿ ನಮಗೆ ಮುಕ್ತಿಯನ್ನು ಕರುಣಿಸುವುದೇವ. ದಾನವರೇ, ನಿಮಗೆ ಮೋಕ್ಷ ಉಂಟಾಗಲಿ. ತಥಾಸ್ತು. ದಾನವರೇ, ನಿನಗೆ ಮೋಕ್ಷ ಉಂಟಾಗಲಿ. ತಥಾಸ್ತು. ದೇವತೆಗಳೇ ನಿಮಗೆ ಮಂಗಳವಾಗಲಿ. ಪರಮಾತ್ಮ, ದಾನವರ ಕರವಶವಾಗಿದ್ದ ನಮ್ಮನ್ನು ಸೆರೆಬಿಡಿಸಿದ ಕಾರಣ ಇಂದು ನಿಮ್ಮ ಪಾದಕ್ಕೆ ಜಯ ಮಂಗಳವನ್ನು ಪಡುತ್ತೇವೆ. ಸರ್ವರಿಗೂ ಮಂಗಳವಾಗಲಿ. ಶುಭ ಜಯ ಉಂಟಾಗಲಿ. ತಥಾಸ್ತು. ನಾರಾಯಣ. ಅಖಂಡ ಭೃಗುಮುನಿಯಿಂದ ಪಲ್ಲಿಯಾಗಿ ಬಿದ್ದಿದ್ದ ಸಜಿದೇವಿಯ ಶಾಪವು ವಿಮೋಚನೆ ಆಯಿತು. ಇಲ್ಲಿ ತ್ರಿಮೂರ್ತಿಗಳಿಂದ ತ್ರಿಪುರ ಪಟ್ಟಣವು ನಾಶವಾಯಿತು. ಇನ್ನು ಸುರದೇವತೆಗಳಿಗೆ ಶುಭ ಉಂಟಾಯಿತು. ಬನ್ನಿರಿ, ಈ ಎಲ್ಲರೂ ಈ ತುಂಬಿದ ಗ್ರಾಮದಲ್ಲಿ ಜಯಮಂಗಳವನ್ನು ಪಾಡೋಣ. ತ್ರಿಮೂರ್ತಿಗಳ ಪಾದಕ್ಕೆ ಜಯಮಂಗಳವನ್ನು ಪಾಡೋಣ. ನಮೋ ವೆಂಕಟೇಶ, ನಮೋ ತಿರುಮಲೇಶ. ನಮೋ ವೆಂಕಟೇಶ, ನಮೋ ತಿರುಮಲೇಶ. ಮಹಾನಂದ ಮಾಯೇ ಈ ಮಹಾದೇವ ದೇವ. ಮಹಾನಂದ ಮಾಯೇ ಈ ಮಹಾದೇವ ದೇವ. ದಾರಿ ತೋರ ಗುರುವೇ ಈ ಭಕ್ತರ ಕರುಣಿಸಯ. ದಾರಿ ತೋರ ಗುರುವೇ ಈ ಭಕ್ತರ ಕರುಣಿಸಯ. ನಮೋ ವೆಂಕಟೇಶ, ನಮೋ ತಿರುಮಲೇಶ. ನಮೋ ವೆಂಕಟೇಶ, ನಮೋ ತಿರುಮಲೇಶ. ಕನಸಿನೊಳಗೆ ಬಂದು ನಿನ್ನ ನಿಜ ರೂಪ ತೋರಿದೆಯ. ಕನಸಿನೊಳಗೆ ಬಂದು ನಿನ್ನ ನಿಜ ರೂಪ ತೋರಿದೆಯ. ಸಾರ್ಥವಾಯ್ತು ಗುರುವೇ ಈ ಭಕ್ತರ ಕರುಣಿದೆಯ. ಸಾರ್ಥವಾಯ್ತು ಗುರುವೇ ಈ ಭಕ್ತರ ಕರುಣಿದೆಯ. ನಮೋ ವೆಂಕಟೇಶ, ನಮೋ ತಿರುಮಲೇಶ. ನಮೋ ವೆಂಕಟೇಶ, ನಮೋ ತಿರುಮಲೇಶ.
ರಮಣ ಗೋವಿಂದ ಆಂಜನೇಯ ಗೋವಿಂದ ಡಾಕ್ಟರ್ ಕಾಪಾಡ ಗೋವಿಂದ ಜಯ ನಮಸ್ಪಾರ್ವತಿ ಪದೇ ಶ್ರೀ ಶ್ರೀ ಲಕ್ಷ್ಮೀ ನರಸಿಂಹ ಸಂಭ್ರಮೋಷಾಟ ಮಂಡಳಿಕ್ಕೆ ಶ್ರೀ ಶ್ರೀ ಲಕ್ಷ್ಮೀ ನರಸಿಂಹ ಸಂಭ್ರಮೋಷಾಟ ಮಂಡಳಿಕ್ಕೆ ಶ್ರೀ ಶ್ರೀ ಲಕ್ಷ್ಮೀ ನರಸಿಂಹ ಸಂಭ್ರಮೋಷಾಟ ಮಂಡಳಿಕ್ಕೆ ಏನೇ ಬರಲಿ ಒಂದೇ ಒಂದೇ ಶಾಂತಿ ಶಾಂತಿ ಬಲ ಭರತ್ ಮದಾಯ್ಕೆ ಹಳೆಯವರಮ್ಮ ದೇವಿಕ್ಕೆ About a 10. I should fuck her in the